ಶಿವ ಸಾನ್ನಿಧ್ಯವನ್ನು ಪಡೆದರ ಅಕ್ಕಮಹಾದೇವಿ ಪಾದಕ್ಕೆ ಶರಣು ಶರಣು. ಈಗ ಮುಂದಿನ ಪ್ರಕರಣ ಜಂಗಮರ ಒಡನಾಟ, ಮಹಾತ್ಮರ ಸಂಪರ್ಕ. ಮಹಾತ್ಮರ ಸಂಪರ್ಕ ಅಂದ್ರೆ ಭಾಳ ದೊಡ್ಡ ಜಗತ್ತು. ಈ ಮಹಾತ್ಮರ ಸಂಪರ್ಕವನ್ನು ಪಡೆಯೋದಕ್ಕೆ ಏನೆಲ್ಲ ಮಾಡೋದು? ದೊಡ್ಡ ತಪಸ್ಸು ಯಾವುದು ಅಂತ ಸತ್ಸಂಗ ರೇವ ತಪಃ. ಸಾರ ಸಜ್ಜನರ ಸಂಘ ಲಯಿಸು ಕಂಡಯ್ಯ. ದೊಡ್ಡ ದುರ್ಜನರ ಸಂಘ ಬೇಡ ಬೇಡ ಬೇಡವಯ್ಯ. ಆವಹಾವಾದರೆ ವಿಷ ಬಂದೆ, ಶಿಂಗಿ ಕಾಳಕೂಟ ವಿಷ ಕೂಡಲ ಸಂಗಮ ದೇವ. ದುಷ್ಟರ ಹತ್ತಿರ ಏನು ಕೊಟ್ಟರು ಹೋಗಬೇಡ, ಪ್ರೀತಿ ವಸ್ತುವನ್ನು ಕೊಡ್ತಾರೆ ಅವರು. ಸಜ್ಜನರು ಶರಣರು ಬೈತಾರೋ, ಆದ್ರೂ ನೀ ಕೆಲಸಕ್ಕೆ ಹೋಗಿಲ್ಲೇನು, ಮನೆಗೆ ಇದೆ ಏನು, ತಂದೆ ತಾಯಿ ಮಾತು ಕೇಳೋದಿಲ್ಲೇನು, ನೀನು ಒಳ್ಳೆಯವನಾಗೋದಿಲ್ಲೇನು ಅಂತಾರೆ ಅವರು. ಆ ಮಾತಿಗೆ ಅಂಜಿ ಸಿಂಧಕ್ಕೆ ಸರಿಬೇಡ, ಅವ್ರು ನಮ್ಮನ್ನು ಉದ್ಧಾರ ಮಾಡೋರು, ಅವರೇ ಸಜ್ಜನರು. ಈ ಸಜ್ಜನರು ಇವತ್ತು ಸಿಗೋದೇ ಕಷ್ಟ. ಅದು ಎಲ್ಲಿ ಹೋದಲ್ಲಿ ಎಲ್ಲರೂ ಅವರೇ ಇದ್ದಾರೆ. ಬಸವೇಶ್ವರ ಕಲ್ಯಾಣದಲ್ಲಿ ಅನುಭವ ಮಂಟಪ ತೆಗೆದಾರ. ಆ ಅನುಭವ ಮಂಟಪದಲ್ಲಿ ಜನರಿಗೆ ಆಹ್ವಾನ ಕೊಟ್ಟರು, ಬರಬೇಕು ಎಲ್ಲರೂ. ಇಲ್ಲಿ ಯಾರ್ಯಾರು ಬರಬೇಕು ಒಳಗೆ ತಿಳ್ಕೊಂಡು ಅಂದಾಗ ಭಾಳ ದೊಡ್ಡ ದೊಡ್ಡ ಪಂಡಿತರು ಬಂದರೆ ಹಗಲಿ ಮೇಲೆ ಶಾಲೆ ಹಾಕ್ಕೊಂಡು ನಾವು ವೇದಿ, ತ್ರಿವೇದಿ, ಚತುರ್ವೇದಿ ಭಾಳ ದೊಡ್ಡ ಪಂಡಿತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋರು. ಅಲ್ಲಿರೋರಿಗೆಲ್ಲ ಪ್ರವಚನ ಪರಿವರ್ತನೆ ಮಾಡೋರು ಅಂದರು. ಬಸವಣ್ಣನ ನೀವು ಬೇಡ, ನಿಮ್ಮ ಸಂಬಂಧ ಅದು ಇಲ್ಲ ಅಂತ ಹೇಳಿದ್ರು. ಯಾರು ಸಮಾಜದಲ್ಲಿ ಬಹಿಷ್ಕೃತರಾಗ್ಯಾರ, ಯಾರಿಗೆ ಮನುಷ್ಯರಂತೆ ಈ ಜನ ತಿಳ್ಕೊಂಡಿಲ್ಲ, ಯಾರಿಗೆ ಧರ್ಮ ಗೊತ್ತಿಲ್ಲ, ಯಾರಿಗೆ ದೇವರ ಸಮೀಪಕ್ಕೆ ಬರ್ಬಿಡೋದಿಲ್ಲ, ಯಾರನ್ನು ಶೂದ್ರ ಅಂತ ತಿಳ್ಕೊಂಡಿರಿ, ಅಂಥವ್ರು ಇಲ್ಲಿ ಪ್ರವೇಶ ಇದೆ. ಮತ್ತು ಯಾರು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ನೀವು ಎಲ್ಲ ಪಂಡಿತರನ್ನು ಹೊರಗೆ ಹಾಕಿದ್ರಂತ ಅದು ಚೆನ್ನಾಗಿ ನಡೀತದೆ. ನೀ ಪಂಡಿತ ಅಂತ ಅದ ಪಂಡಿತರಿಂದ ಜಗತ್ತೆಲ್ಲ ಕೆಟ್ಟ ಹಾಳಾಗಿದೆ. ಕಂಬಳಿ ನಾಗಿದೇವ ಶಿವನಾಗಯ್ಯ, ಹೆಂಡದ ಮಾರಯ್ಯ, ಸುಳ್ಳು ಸಂಘವೇ. ಸಮಾಜದಾಗ ಯಾರು ಬಹಿಷ್ಕೃತರಾಗ್ಯಾರೋ, ದೂರ ಬೀಚ್ ಹೋಗೋದಾರೋ ಅವ್ರನ್ನೆಲ್ಲ ಉಡಿ ಕಟ್ಟಿ ಉಡಿಯಲ್ಲಿ ಹಾಕ್ಕೊಂಡು ಬಂದ ಬಸವೇಶ್ವರ. ಬರೀರಿ, ಸತ್ಸಂಗ ಮಾಡೋಣ, ನಿಮ್ಮನ್ನೆಲ್ಲ ನಿಮ್ಮ ಪಾವನ ಮಾಡ್ತೀವಿ. ನಾವೇನು ರೀ, ನಾವು ಮನುಷ್ಯರಾಗೆ ಜಮ ಇಲ್ಲ ನಮ್ಮನ್ನೇನು ಪಾವನ ಮಾಡ್ತೀರಿ? ಇಲ್ಲಪ್ಪ, ಪಾಪಿಯೇ ಪಾವನನಾಗಲಿಕ್ಕೆ ಬರ್ತದೆ. ವಾಲ್ಮೀಕಿ ಯಾವ ಶರೀರದಲ್ಲಿ ಪಾಪ ಮಾಡ್ದ, ಅದೇ ಶರೀರದಲ್ಲೇ ಮಹಾತ್ಮನಾದ. ಪಾಪಿ ಶರೀರ ಒಂದು ಬೇರೆ, ಪುಣ್ಯಪಡ ಶರೀರ ಒಂದು ಬೇರೆ ಅಂತ ಅರ್ಥ ಅಲ್ಲ. ಪಾಪಿಯೇ ಪುಣ್ಯಾತ್ಮನಾಗ್ತಾನೆ. ಬಟ್ಟೆ ಒಗಿಬೇಕು, ಅದು ಹೊಲಸಾಗಿದ್ದೇ ಒಗಿಬೇಕಲ್ಲ. ನಾವೆಲ್ಲ ಕ್ರಿಯೆ ಮಾಡಬೇಕು. ದಲಿತರನ್ನು ಉದ್ಧಾರ ಮಾಡೋ ಕೆಲಸವನ್ನು ನಾವು ಮಾಡಬೇಕಲ್ಲ. ಈ ರೀತಿಯಾಗಿ ನೊಂದವರ, ಬೆಂದವರ, ಧರ್ಮ ಗೊತ್ತಿಲ್ಲದವರ, ಮನುಷ್ಯತ್ವವನ್ನು ಕಳ್ಕೊಂಡು ಅಂಜು ಸಾಯುವವರ, ತಮ್ಮಷ್ಟಕ್ಕೆ ತಾವು ಪ್ರಾಣಿಗಳಂತೆ ಬದುಕಿಕೊಂಡವರ ಎಲ್ಲರೂ ಸಂಗ್ರಹ ಮಾಡಿ ಇಲ್ಲಿ ಮಾಡ್ತಾರೆ ಬಸವಣ್ಣ. ಸತ್ಸಂಗ ಮಾಡ್ತಾಯಿದ್ದಾರೆ. ಸತ್ಸಂಗ ಅಲ್ಲಿ ಒಳಗೆ ಬಂದವರಿಗೆಲ್ಲ ಹೇಳಿದ್ರು, ನಿಮ್ಮೊಂದು ಹೆಸರು ಬದಲಾಯಿಸ್ತೀವಿ ಎಲ್ಲರಿಗೆ, ನಿಮ್ಮ ಹೆಸರಿನ ಮುಂದೆ ಅಯ್ಯ ಅಂತ ಇಟ್ಕೊಂಡ್ಬಿಡ್ರಿ. ಧೂಳಯ್ಯ, ಕಾಳಯ್ಯ, ಹೆಂಡದ ಮಾರಯ್ಯ, ಎಲ್ಲರಿಗೂ ಅಯ್ಯ ಅಯ್ಯ ಅಂದರೆ ಜ್ಞಾನಿ. ಎಲ್ಲರಿಗೂ ಅಯ್ಯ ಅಯ್ಯ ಅಂತ ಕರೆದು ಇವತ್ತು ಅಯ್ಯ ಅನ್ನೋದು ಕರ್ನಾಟಕದಲ್ಲಿ ಒಂದು ಕಮ್ಯುನಿಟಿಯವರು ಇಟ್ಕೊಂಡ್ಬಿಟ್ರೆ, ನಾವು ಅಯ್ಯ ಅಂದರೆ ನಾನೇ, ಮತ್ತು ಯಾರಿಗೆ ಹೆಸರು ಇರಬಾರ್ದಂತ. ಮತ್ತು ಈಡಿಗರ ಸಮಾಜವರು, ಈಡಿಗ ಸಮಾಜವರು ಅವರೆಲ್ಲರೂ ಅಯ್ಯ ಅಯ್ಯನೇ ಅಂತಾರೆ. ನುಳಿ ಚಂದಯ್ಯನ ಸಮಾಜದವ್ರು ಕೆಲವು ಕಡೆ ಎಲ್ಲರಿಗೂ ಅಯ್ಯ ಅಯ್ಯನೇ ಅಂತಾರೆ. ಹಿಂಗೆಲ್ಲ ಅನ್ನೋದಾಗ ಅಯ್ಯ ಅಯ್ಯ ಅನ್ನೋದು ಜ್ಞಾನದ ಸಂಕೇತವಿನ ಒಂದು ಜಾತಿ ಸಂಕೇತ, ಅದು ಅಲ್ಲ. ಹೀಗೆ ಬಸವೇಶ್ವರ ಎಲ್ಲರಿಗೆ ಏನು ಮಾಡಿದ್ರು, ಕರ್ಕೊಂಬರ್ಲಾಕ ಬಾದರು ಎಷ್ಟೋ ಮಂದಿ ಬರ್ತಿರಲಿಲ್ಲ. ಬಸವಣ್ಣನ ಹೆಂಡರು ಕೆಲವು ಶರಣರು ಕೂಡಿ ಓಣಿಗೆ ಹೋಗಿ ಕಸ ಹೊಡೆದು ಆ ಜನರನ್ನು ಕರೆದು ಹೆಗಲ ಮೇಲೆ ಕೈ ಹಾಕಿ ಅವ್ರೊಳಗೆ ಕುಂತು ಮಾತಾಡಿ, ಅವ್ರ ಬಟ್ಟೆ ಒಗೆದು ಹಾಕಿ, ಅವ್ರು ಜಳಕ ಮಾಡಿಸಿ, ವಿಭೂತಿ ಹಚ್ಚಿ, ಅವ್ರ ಜನ ಕೂಡಿ ಊಟ ಮಾಡಿದ್ರು. ಆಗ ಜನ ನಂಬಿದ್ರು. ಅವ್ರು ಬಸವಣ್ಣವ್ರಿಗೆಲ್ಲ ಹೇಳ್ತಾರೆ, ಇವನಾರವನ್ನೇನು ನೆನೆಸಿದಿರಿ, ನನಗೆ ಯಾರು ಅನ್ಬೇಡ್ರಿ, ನಾನು ನಿಮ್ಮವ, ಕೂಡಲ ಸಂಘ ನಮ್ಮ ಮಹಾಮನೆ ಮಗ, ನಾನು ನಿಮ್ಮವನೇ. ನೊಂದವರ ಬೆಂದವರ ಪರವಾಗಿ ನಿಂತುಕೊಂಡ ಬಸವಣ್ಣ. ಅವ್ರ ಪಕ್ಷಕ್ಕೆ ನಿಂತುಕೊಂಡ್ಬಿಟ್ಟು ಎಲ್ಲ ಜನ
ಅವ್ರ ಮಾತನ್ನು ಕೇಳಿ ಕಲ್ಯಾಣಕ್ಕೆ ಧಾವಿಸಿ ಬಂದರು. ಕಲ್ಯಾಣದವರು ಪ್ರವೇಶಿಸಿದರು. ಲಕ್ಷ ಮೇಲೆ 96,000 ಜನ ದಿನಾರು ಅಲ್ಲಿ ಸತ್ಸಂಗದಲ್ಲಿ ಭಾಗಿಯಾಗ್ತಿದ್ರು ಕೇಳಿ. ಪರಿಪೂರ್ಣ ಶರಣರು 770 ಶರಣರು ಪರಿಪೂರ್ಣ ಶರಣರ. ಇದರಿಂದ ಸತ್ಸಂಗದ ಫಲ, ಶರಣರು ಮಾಡ್ತಕ್ಕಂಥ ಕೆಲಸ ಇದು. ಇಡೀ ಜಗತ್ತಿನಲ್ಲಿ ಸಾಮೂಹಿಕವಾಗಿ ನಡೆದಿರುವ ಏಕಕಾಲದಲ್ಲಿ ಒಂದೇ ಸಮೂಹದ ಜನ, ಎಲ್ಲ ಜನ ಕೂಡಿಕೊಂಡು ಒಂದು ಕ್ರಾಂತಿಯಾಗಿರೋದು ಕಲ್ಯಾಣವನ್ನು ಬಿಟ್ಟರೆ ಮತ್ತೊಂದು. ಈ ಕಲ್ಯಾಣದ ವರ್ಣನೆ ಪ್ರಭುದೇವರು ಮಾಡ್ತಾರೆ. ಕಲ್ಯಾಣ ಎಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವರೆಯದು, ಆಚಾರೆಂಬ ಬತ್ತಿಗೆ ಬಸವಣ್ಣೆಂಬ ಜ್ಯೋತಿ ಮುಟ್ಟಿದರು, ತೊಡಗಿ ಬೆಳಗುತ್ತಿದ್ದು ದೃಢ ಶಿವಪ್ರಕಾಶ. ಆ ಶಿವಪ್ರಕಾಶದಲ್ಲಿ ಅಸಂಖ್ಯಾತ ಮಹಾಗಣಗಳು ತೋರುತ್ತಿದ್ದರಯ್ಯ. ಸಿದ್ದರಾಮಯ್ಯ ಸಂಗನ ಬಸವಣ್ಣ ಕಂಡು ಧನ್ಯನಾದನಯ್ಯ. ಇಂಥ ಸಂಗನ ಬಸವಣ್ಣ. ಹೀಗೆ ಜಂಗಮ ಜಂಗಮ ಜಂಗಮ, ಎಲ್ಲರೂ ಜಂಗಮರೇ. ಅಲ್ಲೇನಂದ್ರೆ ಎಲ್ಲರೂ ಜಂಗಮರು. ಜಂಗಮ ಅಂದರೆ ಒಂದು ಜಾತಿ ಜನ ಅಲ್ಲ. ಅದು ಜಂಗಮ ಅಂದರೆ ಒಂದು ವರ್ಗಕ್ಕೆ ಸೇರಿಕೊಂಡವರು ಅಂತ ಏನು ಇವತ್ತು ತಪ್ಪು ಸಾಮಾಜಿಕ ಪದ್ಧತಿ ಅದಲ್ಲ, ಅದು ಸಾಂಪ್ರದಾಯಿಕ ಅಷ್ಟೇ, ತಾತ್ವಿಕ ಅಲ್ಲದ. ತಾತ್ವಿಕ ಜಂಗಮ, ಜಾತಿ ಜಂಗಮ ಅಲ್ಲ. ಜಂಗಮ ಅಂದ್ರೇನು? ಜನನ ಮರಣ ಗಮನಾಗಮನ ಮೀರಿ ನಿಂತಂಥವ. ಜನ್ಮ ಇಲ್ಲ, ಮರಣ ಇಲ್ಲ, ಗಮನ ಇಲ್ಲ, ಅವರಿಗೆ ಮರಣ ಇಲ್ಲ. ಇಂಥವ್ರು ಯಾರಂತಾರೆ? ಕಲ್ಯಾಣದೊಳಗಿನ ಶರಣರು. ಅವಾಗ ಬಸವಣ್ಣವರು ವಚನ ಬರೆದು ವಚನ ಎಲ್ಲ ಕಡೆ ಪ್ರಚಾರ ಕಳಿಸ್ಬಿಡ್ತಿದ್ರು. ಎಲ್ಲ ಕಡೆ ಆಗಿಂದಾಗ ಊರಿಂದ ಊರಿಗೆ ಹೋಗಿ ತತ್ವ ಪ್ರಚಾರ ಮಾಡ್ತಾಯಿರೋದ್ರಿಂದ ಬಸವಣ್ಣ ಕೀರ್ತಿ ಎಲ್ಲ ಕಡೆ ಬಸವನೆಂಬ ಬಳ್ಳಿ ಹಬ್ಬಿ ಬಿಡ್ತು ಎಲ್ಲ ಕಡೆ. ಆ ಬಸವನೆಂಬ ಬಳ್ಳಿಯನ್ನು ಎತ್ತಿ ನೋಡು ಲಿಂಗವೆಂಬ ಗೊಂಚಲಂಗಳು, ಒತ್ತಿ ನೋಡಿದರೆ ಭಕ್ತಿರಿಸುವ ಚಿಮ್ಮಿತ್ತಯ್ಯ ಕಳೆ ದೇವರ ದೇವ ಅಂತ ಹೇಳುವಂತೆ ಬಸವನೆಂಬ ಬಳ್ಳಿ ಆಗಲೇ ಎಲ್ಲ ಕಡೆ ಕಲ್ಯಾಣದಲ್ಲಿ ಹಬ್ಬಿರುತ್ತೆ. ಆವಾಗ ಜಂಗಮರ ಶರಣರೆಲ್ಲ ತಯಾರಾದ ಹೋಗ್ರಿ ಪ್ರಚಾರಕ್ಕೆ ಹೋಗ್ರಿ ಎಲ್ಲ ಕಡೆ ತಿಳಿಸಿದಾಗ ಎಲ್ಲ ಶರಣರು ಬಂದರು ಪ್ರಚಾರಕ್ಕೆ. ಬಸವಣ್ಣ ಕಾಲಕ್ಕೆ ಏನು ಪದ್ಧತಿ ಇತ್ತು? ಬಸವಣ್ಣ ಕಾಲಕ್ಕೆ ಜಾತ್ಯತೀತ ಪದ್ಧತಿ ಏನಿತ್ತು ಅದು ಹಂಗೆ ಮುಂದುವರೆದು ಬಂದು ಎಷ್ಟು ಕಲ್ಯಾಣ ಆಗ್ತಿತ್ತಪ್ಪ. ಕ್ರಾಂತಿ ಆಗೋಲ್ದೆ ಕಡೆ ಕ್ರಾಂತಿ ಆದರೂ ಅದೇ ಪದ್ಧತಿ ಸಮಾಜದಲ್ಲಿ ಬರಲಿಲ್ಲಲ್ಲ. ಬಸವಣ್ಣವ್ರನ್ನ ರೈಲ್ವೆ ಹೊಂಟಿತ್ತು, ಸಮಾನತೆ ರೈಲ್ವೆ. ಆ ರೈಲ್ವೆ ಹಳಿ ತಪ್ಪಿಸಿಬಿಟ್ಟಲ್ಲ ಮುಂದೆ. ರೈಲ್ವೆ ಹಳಿ ತಪ್ಪಿಸಿ ಎಲ್ಲಕ್ಕೂ ಬೇರೆ ಬೇರೆ ಅರ್ಥ ಕೊಟ್ಟಿತ್ತು. ಲಿಂಗ ಧರ್ಮ ಸ್ಥಾಪನೆ ಮಾಡಿದ್ರು ಬಸವಣ್ಣ ಅಲ್ಲ ನಾವೇ ಅಂತ ಹೇಳಿದ್ರು. ಒಬ್ಬ ಎಂಥ ಅಪಚಾರ್ಯರು. ಜಂಗಮ ಅಂದರೆ ಅಯ್ಯುಗಳ ತಿಳ್ಕೊಂಡು ತಮಿಳುನಾಡಿನಿಂದ ಇಲ್ಲಿ ಬಂದಂಥ ಆರಾಧ್ಯ ಬ್ರಾಹ್ಮಣರು, ಶೈವ ಆರಾಧ್ಯ ಬ್ರಾಹ್ಮಣರು ತಾವೇ ಧರ್ಮ ಸ್ಥಾಪಕರು ತಿಳ್ಕೊಂಡ್ರು. ಜನಿವಾರಿಕೆನೇ ಲಿಂಗ ಕಟ್ಕೊಂಡು ಲಿಂಗಿ ಬ್ರಾಹ್ಮಣರಾಗಿದ್ದಾರವರು. ನೀವು ಕೊಳ್ಳ ಕಟ್ಕೋಬೇಕಂದ್ರೆ ಕೊಳ್ಳ ಕಟ್ಕೊಂಡು ಅವರು ಶಿವಾಚಾರ್ಯರಾದರು. ಇವಾಗ ಶಿವಾಚಾರ್ಯರಾಗಿ ಬಂದಿರಲ್ಲ ತಮಿಳುನಾಡಿನಿಂದ ಇಲ್ಲಿಗೆ ವಲಸೆ. ಬಸವ ಧರ್ಮಕ್ಕೆಲ್ಲ ಬೇರೆ ಬೇರೆ ಅಪಾರ್ಥ ಕೊಟ್ಬಿಟ್ರು. ಬಸವಣ್ಣ ಬಂದಾಗ ಸಮಾಜ ಹೆಂಗಿತ್ತು ಹಂಗೆ ಇದ್ದಾಗ ಸಮಾಜ ಮತ್ತು ಬಸವಣ್ಣ ಬರ್ಬೇಕಾಗಿದೆ. ಎಲ್ಲಿದೆ ಇವತ್ತು ಜಾತ್ಯತೀತ ಸಮಾಜ? ಎಲ್ಲಿ ಜಾತ್ಯತೀತ ಸಮಾಜ? ಜಾತ್ಯತೀತ ಸಮಾಜದ ಒಳಪಂಗಡಗಳು ಯಾಕದಾವೆ? ಒಳಪಂಗಡಗಳು ಯಾಕದಾವೆ? ಐನವರು 1,000 ರೂಪಾಯಿ ಲಿಂಗಾಯತರು, ಬಣಜಿಗರು ರೂಪಾಯಿ ಲಿಂಗಾಯತರು, ಪಂಚಮಸಾಲಿಯರು ಬಾರಣೆ ಲಿಂಗಾಯತರು, ಗಾಣಿಗರು 8ನೇ ಲಿಂಗಾಯತರು, ಕಂಬಾರು ಕುಂಬಾರು ನೇಕಾರು ಶಿಂಪಿ ಈ ಜನ ಎಲ್ಲ 4ನೇ ಲಿಂಗಾಯತರು. ಈ ಡಿವಿಷನ್ ಯಾರು ಮಾಡೋದು? ಬಸವಣ್ಣ ಮಾಡಿದ್ದರೆ ಇದನ್ನು. ಬ್ರಾಹ್ಮಣ ಮೊದಲಿಗೆ ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರೆಲ್ಲ ಒಂದೇ ಎಂಬೆ ಲಿಂಗಧಾರಿಗಳ ಕೂಡ ಸಂಗಮ ಅಂತ ಹೇಳಿದರೂ ಸಹಿತ ಲಿಂಗದಲ್ಲಿ ಆಣೆವಾರಿ ಪದ್ಧತಿ ಯಾಕೆ? ಇದನ್ನು ತತ್ವ ಪ್ರಚಾರಕರು ವಿಚಾರ ಮಾಡೋದಿಲ್ಲೇನು? ಎಲ್ಲ ಮಠಾಧಿಪತಿಗಳಾಗಲು ತತ್ವ ಪ್ರಚಾರಗಳು ಇದ್ದಕ್ಕಿದ್ದಂಗೆ ನೀವು ಮಾಡೋದಿಲ್ಲೇನು? ಈ ರೀತಿ ನೋಡಿಕೊಂಡಾಗ ಇದೊಂದು ಬಸವಣ್ಣನೇ ಬಂದರೆ ಏನು ತಿಳ್ಕೊತಾನೋ ಏನೂ ಇಲ್ಲ. ಬಸವಣ್ಣ
ಎಲ್ಲ ಕಡೆ ಪ್ರಚಾರಕ್ಕೆ ಜನರು ಕೊಟ್ಟಂಗೆ ತತ್ವ ಪ್ರಚಾರಕ್ಕೆ ಬಂದುಬಿಟ್ರು. ಯಾರು ಬರೋ ತತ್ವ ಪ್ರಚಾರಕ್ಕೆ ಅಂತ ಕೇಳಿದ್ರೆ ಎಲ್ಲ ಶರಣರು. ಅಕ್ಕ ಚಿಂತಾಕ್ರಾಂತಳಾಗಿ ಕೂತ್ಕೊಂಡಾಳ. ಮನಸ್ಸಿಗೆ ಸಮಾಧಾನ ಹೇಳೋರು ಯಾರು? ಸಮಾನ ಸತ್ಯವರು ಮಾತಾಡ್ಲಿಕ್ಕೆ ಬಂದ್ರೆ ಮಾತಾಗ್ತದೆ, ಇಲ್ಲಿದ್ರೆ ಮಾತಾಡೋದಿಲ್ಲ ಅವರು ಕೂಡ. ಸಂಸಾರಿಕ ಮಾತುಗಳೇ ಇರಬಲ್ಲಿ ಇಲ್ಲದಿರುವಾಗ ಸ್ವತಃ ಕೌಶಿಕ ಮಹಾರಾಜವೇ ಅಕ್ಕ ಮಾದೇವಿ ಲೇವಲ್ದಲ್ಲಿ ಮಾತಾಡೋ ತಾಕತ್ತು ಇಲ್ಲದೇ ಇರುವಾಗ ಎಷ್ಟು ಮನ ನೊಂದಿರಬೇಕು. ಸಮಾನ ಸತ್ಯವರು ಬೇಕು ಆವಾಗಲೂ. ಆವಾಗ ಒಂದು ಶಾಂತಿ ಸಮಾಧಾನದ ಮಾತುಗಳು ನಡೀತಾವೆ. ಕೃಷ್ಣ ಪರಮಾತ್ಮನಿಗೆ ಸಮಾನ ಸತ್ಯ ಗೆಳೆಯಾಮಿದ್ದ ಸುಧಾಮ್. ಅವನಿಗೆ ಮನೆ ಇಲ್ಲ, ಅವನು ಬೇಡ್ಕೊಂತಿತ್ತಾನ. ಇಂಥವ ಕೃಷ್ಣ ಪರಮಾತ್ಮನ ಗೆಳೆಯ. ಯಾಕೆ? ಗೆಳತನಗ ನಚಲಿಂಗಂ ನಚ ಭಯ. ಅದಕ್ಕೇನು ವಯಸ್ಸೇ ಇಲ್ಲ, ಜಾತಿ ಇಲ್ಲ. ಈ ರೀತಿಯಾಗಿ ಶರಣರ ಜಾತ್ಯತೀತವಾದ ಸಮಾಜವನ್ನು ಕಟ್ಟಾರಲಿಲ್ಲ ಬಸವಣ್ಣ. ಅದನ್ನು ಇದ್ದಕ್ಕಿದ್ದಂಗೆ ಪ್ರಚಾರ ಮಾಡ್ಕೊಂಡು ಬರಲಿಲ್ಲಲ್ಲಪ್ಪ. ಏನೋ ಅನೇಕರು ತತ್ವ ಪ್ರಚಾರಗಳ ನಂತರ ಬಂದರು ಅಂತ ಚಂದ. ಅಂದರೆ ಬಸವಣ್ಣ ಒಂದು ವೇಳೆ ಬಂದ್ರೆ ಎಷ್ಟೊಂದು ಕೊಡ್ತಾನೋ ಏನು ಈ ಸಮಾಜ ಶ್ರೀಗತಿಯನ್ನು ಕಂಡು. ನೀವು ಯಾರು ಅಂತ ಕೇಳಿದಾಗ ಮಂದಿ ತಮ್ಮ ಜಾತಿನೇ ಹೇಳ್ತಾರೆ, ನಾವು ಲಿಂಗಾಯತತ್ವ ಒಬ್ಬರು ಹೇಳೋದಿಲ್ಲ. ಬೀಗ್ತಾನ ಮಾಡುವಾಗ ತಮ್ಮ ಮಂದಿನ ಹುಡುಕ್ತಾರೆ, ಬೇರೆಯವ್ರ ಜೊತೆಯಿಂದ ಮಾಡೋದು. ಇದು ಬಸವಣ್ಣ ಸಮಾಜ, ಜಾತ್ಯತೀತ ಸಮಾಜ ಅಂತ ಹೇಳೋರು ಒಳಪಂಗಡವನ್ನು ಯಾಕಿಟ್ಟಿರಿ? ಒಳಪಂಗಡನ ಗಾಡಿ ಕೆಡೋರಲ್ಲ. ಪಂಚಮ ಶಾಲೆಯರಿಗೆ ಅವ್ರಿಗೆ ಅಡಪದವ್ರು ಕೂಡ ಒಂದು ಬೀಗ್ತಾನ ಮಾಡಿಸಲ್ಲ. ಏನಾರು ತಂದು ಕುಂಬಾರಗಳು ಬೀಗ್ತಾನ ಮಾಡಿಸಲ್ಲ. ಒಂದು ನೋಡೋಣ ಜಾತ್ಯತೀತ ಅನ್ನುವರು ಎಲ್ಲೇ ಜಾತ್ಯತೀತ ಪಕ್ಕಾ ಜಾತಿವಾದಿಗಳು ಈ ಲಿಂಗಾಯ್ತು. ಆದ್ದರಿಂದ ಭಾಳ ಚೆನ್ನಾಗಿ ತಿಳ್ಕೊಬೇಕು. ಈ ಮಾತುಗಳು ಹೊಟ್ಟೆ ಕಿಸಿಂದ ಹೇಳ್ತಾ ಇಲ್ಲ, ಇದ್ದ ಸ್ಥಿತಿ ಇದು. ಹಾಗಾಗಿ ಇವತ್ತು ಮಹಾಜ್ಞಾನಿ ಬಸವಣ್ಣವ್ರು ಬಿಟ್ಟಂಥ ಧರ್ಮ ಪ್ರಚಾರಕರು ಬಂದುಬಿಟ್ರು. ಬಂದು ಅಕ್ಕ ಮಾದೇವಿ ಮನೆಯಲ್ಲಿ, ಅಕ್ಕ ಮಾದೇವಿ ಎಲ್ಲಿ ಅಂತ ಗುರುಗಳ ಕೇಳಿದ್ರು. ಅಲ್ಲಿ ರಾಜನ ಮನೆಯಲ್ಲಿ ಇದ್ದಳಪ್ಪ, ಹೋಗ್ರಿ ಅಲ್ಲಿಗೆ ಬಂದುಬಿಟ್ರು ಶರಣರು. ಏನಾರು ಅಕ್ಕ ಮಾದೇವಿ ಒಂದು ಕಡೆ ಬಿಟ್ಟರು, ಒಳಗಡೆ ಹೋಗಿ ಕುಂತರು. ಅಕ್ಕ ಮಾದೇವಿ ಎಷ್ಟು ಸಂತೋಷ ಆಯಿತು. ಅರಳುಗೊಂಡ ಕೆರೆಗೆ ಮಳೆ ನೀರು ಬಂದಂತಾಯಿತು, ಬಡವಂಗೆ ನಿಧಾನ ದೊರಕಿದಂತಾಯಿತು. ಬಡವಗ ಒಂದು ದೊಡ್ಡ ನಿಧಿ ಸಿಕ್ಕಂಗಾಯಿತು, ಒಣಗಿದ ಕೆರೆ ನೀರು ಬಂದಂಗಾಯಿತು. ಇದೇ ಈಹದ ಪರಿ, ಇದೇ ನನಗೆ ಗತಿ ಮತಿ ಅಂತ ಶರಣರಿಗೆ ಬುದ್ಧಿಗೆ ನಮಸ್ಕಾರ ಮಾಡಿ ಬರಮಾಡಿಕೊಂಡಳು. ಉಚಿತಾಸನದಲ್ಲಿ ಕೊಂದಿರಿಸಲು ವಚನವನ್ನ ಕತ್ತಲು ಚರ್ಚೆ ನಡೀತು. ಅಕ್ಕ ಮಾದೇವಿ ಬಸವಣ್ಣ ಅನ್ವಯ ಹೇಳ್ಕೊಂಡು ಬಸವಣ್ಣೇ ಬಂದಂಗೆ ಅನ್ನಿಸ್ತದೆ. ಭಾಳ ಆನಂದಿತಳಾಗಿ ಕೈ ಮುಗಿದು ಕುತ್ಕೊಂಡ್ಬಿಟ್ರು. ಹೇಳ್ತಾಯಿದ್ರು. ಅನುವು ಮಂಟಪದ ನಡೆದ ಚರ್ಚೆ ಸಾಧ್ಯಂತವಾಗಿ ವಿವರಣೆ ಮಾಡಿದ್ರು. ಯಾರ್ಯಾರು ಕಲ್ಯಾಣಕ್ಕೆ ಬಂದಾರ ಹೇಳಿದ್ರು. ಬಸವಣ್ಣನಿಗೆ ಅಕ್ಕ ಮಾದೇವಿ ವಿಷಯವನ್ನು ಆಗಲೇ ಹೇಳಿದ್ದರು. ಅಕ್ಕ ಮಾದೇವಿ ನಿನ್ನ ಕಲ್ಯಾಣಕ್ಕೆ ಬರಲಿಕ್ಕೆ ಬಸವಣ್ಣ ಹೇಳಿದಾನ ಅಂತ ಮಾತನ್ನು ಹೇಳಿದ್ರು. ಬಹಳ ಸಂತೋಷ ಆತ ಅಕ್ಕ ಮಾದೇವಿಗೆ ಈ ಬಸವಣ್ಣನ ಆಮಂತ್ರಣವನ್ನು ಕೇಳಿ. ಬಹಳ ಆನಂದವಾಗಿ ಕೂತ್ಕೊಂಡು ತನ್ಮಯರಾಗಿರುವಾಗ ಯಾರೋ ರಾಜನಿಗೆ ಹೇಳಿದರು, ಜಂಗಮರು ಬಂದಾರ, ಅಕ್ಕ ಮಾದೇವಿ ಏನೋ ಹರಟೆ ಹೊಡ್ಕೊಂಡು ಕೂತಾರ, ಹಿಂಗೆ ಬಿಟ್ಬಿಟ್ರೆ ಅಕ್ಕ ಮಾದೇವಿ ಕರ್ಕೊಂಡು ಹೋಗಿಬಿಡ್ತಾರ ಅಂತ ಹೇಳಿಬಿಟ್ರು. ಒಬ್ಬೊಬ್ಬ ವಿಘ್ನ, ಎಷ್ಟು ವಿಘ್ನಪ್ಪ, ಎಷ್ಟು ವಿಘ್ನ. 14 ವರ್ಷ ಕಲ್ಯಾಣದಲ್ಲಿ ಬಸವಣ್ಣ ಕ್ರಾಂತಿ ನಡೆದ್ರೆ ಅದಕ್ಕೆ ವಿಘ್ನ ತಂದೊಡ್ಡದ್ರಿ. ಕಂಟಕ ಜನ ಒಳ್ಳೇದು ಎಲ್ಲಿ ನಡೆದ್ರೆ ಅಲ್ಲಿ ಬಿತ್ತಿರಬೇಕು. ಶ್ರೇಯಾಂಸಿ ಬಹುನಿ ವಿಜ್ಞಾನಿ, ಶ್ರೇಯಸ್ಸಿಗೆ ಬಹಳ ವಿಘ್ನಗಳು ಬರ್ತಾವೆ. ಎಕ್ದಮ್ ರಾಜನ ಓಲೈಸುವ ಜನ ಒಂದು ಯಾರು ಕೊಡ್ತೀರಿ, ಯಾರು ಹೇಳಿ ನಡಿ ಹೊರಗಡೆ ಅಂತಂದು ಬಿಡೋದು. ಅವ್ರು ಯಾಕೆ ಕೇಳ್ತಾರಪ್ಪ, ಬರ್ತೀವ ಆತ ದಡ ಎದ್ದದು. ಅಕ್ಕ ಮಾದಿಗೆ ಎಷ್ಟು ಅವಮಾನ. ಅಕ್ಕ ಮಾದಿ ಬಂಧು ಬಳಗ ಯಾರು? ಇವರೇ ಶರಣರೇ ನಮ್ಮ ಬಂಧು ಬಳಗ ಅಂತ. ಪರಮಾತ್ಮನೇ ನಮ್ಮ ತಂದೆ ತಾಯಿ, ಶರಣರೇ ಬಂಧು ಬಳಗ. ಇಂಥ ಶರಣರೇ ಬಂಧು ಬಳಗ ಹೊರಗೆ ಹಾಕಿದಾಗ ಎಷ್ಟು ತಾಪ ಆಯ್ತು. ಅಕ್ಕ ಮಾದಿ ಅಳ್ಳಾಕ ಅಯ್ಯಯ್ಯೋ
ಶರಣರು ಮನೆಗೆ ಬಂದಾಗ ಅವ್ರಿಗೊಂದು ಒಂದಿಷ್ಟು ನೀರು ತರಿಸಿ ಕುಡಿಸುವಷ್ಟು ಅವಕಾಶ ಸಿಗಲಿಲ್ಲ. ಏನೋ ಮಾತನಾಡ್ಕೊತ ಕುಂದ್ರದ್ರೆ ಬಂದವ್ರಿಗಾಗಿತ್ತು. ಅವ್ರಿಗೆ ಆದರಾತಿಥ್ಯ ಮಾಡಲೇ ಇಲ್ಲ. ಬಸವಣ್ಣ ಮುಖ್ಯ ಸಂದೇಶ ಏನು? ಶರಣರು ಮನೆಗೆ ಬಂದರೆ ತಳಿರು ತೋರಣವೆ ಕಟ್ಟಿ ರಂಗವಾಲಿನಿಕ್ಕಿ ಉಘೇ ಜಾಂಗವರ ಎಂದು ಸ್ವಾಗತವು ಮಾಡುವುದು. ಸ್ವಾಗತ ಮಾಡಬೇಕು. ತನುವನ್ನೇ ಹಾಸಿ ತನುವಿನ ಮ್ಯಾಲೆ ನಡೆದು ಬರಲಿ ಅವರಂತಾರೆ. ಇದೇ ನಮಗೆಲ್ಲ ಶ್ರೇಯಸ್ಸು ಅಂತೇಳಿ ಕಲ್ಯಾಣಕ್ಕೆ ಬಂದವರಿಗೆಲ್ಲ ಪಾದಕ್ಕೆ ನೀರು ಹಾಕಿ ಆರತಿ ಬೆಳಗಿ ಬಸವಣ್ಣ ಒಳಗೆ ಕರ್ಕೊಂಡಾನ ಅಂತ ಕೇಳಿದಾಗ ನಮ್ಮ ಮನೆಗೆ ಒಂದು ಶರಣರಿಗೆ ನಾನು ಏನು ಮಾಡಿದೆ? ಅವ್ರು ನೀರು ಕುಡಿಸೋದಲ್ಲ. ಶರಣರಿಗೆ ಸೇವೆ ಮಾಡದಿದ್ದರೆ ನಾನು ಧರೆ ಮೇಲಿದ್ದ ಕಾರಣವೇನು ಹೇಳ ಚನ್ನಮಲ್ಲಿಕಾರ್ಜುನ. ಶರಣರ ಸೇವೆ ಮಾಡದಿದ್ದರೆ ಧರೆ ಮೇಲಿದ್ದ ಕಾರಣವೇನು ಹೇಳ ಚನ್ನಮಲ್ಲಿಕಾರ್ಜುನ. ದುಃಖಿಸ್ತದ್ರೆ ಭಾಳ ತಾಪ ಮಾಡ್ಕೋದ. ಏನು ಉಪಯೋಗ? ಶರಣರ ಸೇವೆ ಮಾಡಿದ್ರೆ ಏನನ್ನ ನಮಗೆ ಉಪಯೋಗ? ಮನ್ಯಾಗ ಮುದುಕರದಾರ, ವಯಸ್ಸಾದವ್ರದಾರ, ಆ ಮುದುಕರ ಸೇವೆ ಮಾಡಿದ್ರೆ ಮನೆಯಾಗಿದ್ದಂಥ ಇದ್ರೆ ಏನು ಲಾಭ? ಇವರು ಗಂಡನ ಸೇವೆ ಮಾಡದಿದ್ರೆ ಹೆಂಡತಿದ್ರೆ ಏನು ಲಾಭ? ಹೆಂಡತಿಗೆ ಏನಾದ್ರು ತಾಪ ಮಾಡಿದ್ರೆ ಅವಳು ದುಃಖವನ್ನು ಅರಿಯದ ಗಂಡಿದ್ರೂ ಏನು ಲಾಭದ? ಸೇವಾ ಭಾಳ ಮಹತ್ವದ ಪ್ರಪಂಚದಲ್ಲಿ. ಅತಿಥಿ ಸತ್ಕಾರ ಸನಾತನ ಧರ್ಮ ಏನು ಹೇಳ್ತದೆ ಗೊತ್ತೇನು? ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯವಾನ್ ದೇವೋಭವ, ಅತಿಥಿ ದೇವೋಭವ. ಅತಿಥಿ ಮನೆ ಒಂದಂಥವನಿಗೆ ದೇವರು. ದೇವರಿಗೆ ಅಪಚಾರ ಆದರೆ ಭಗವಂತನಿಗೆ ಅಪಚಾರ ಆದಂಗೆ ಆಗ್ತದೆ. ಮನಸ್ಸು ನೋಸ್ಕೊಂಡು ಹೊರಗೆ ಹೋಗ್ಬೇಕು. ಅದಕ್ಕಾಗಿ ಶರಣರು ಶಾಪ ಕೊಡೋಲ್ಲ. ದುರ್ವಾಸ ಮನೆಗೆ ಅಲ್ಲಿ ಇಂದ್ರನ ದರ್ಶನಕ್ಕಾದ ಕಾವಲುಗಾರು ಒಳಗೆ ಬೀಳಲಿ ಅಂತ ಸಿಟಿಗರು ಶಾಪ ಕೊಟ್ಟು ಹೋಗ್ಬಿಟ್ಟು ದುರ್ವಾಸ ಮನೆಗೆ. ಹಂಗೆ ಶರಣರು ಶಾಪ ಕೊಡೋರಲ್ಲ. ಶಾಪ ಕೊಡದಿದ್ರು ಸಹಿತ ಆ ತಾಪ ಅವ್ರಿಗೆ ಹತ್ತದೆ. ಬಸವಣ್ಣ ಸತ್ಕಾರ ಪದ್ಧತಿ ಏನದಲ್ಲ ಜೀವಂತವಾಗಿ ಉಳಿತದೆ ಯಾವಾಗಲೂ. ಮನೆ ಬಾಗಿಲು ಮುಂದೆ ಮಾತಾಡೋರು, ಯಾರವರು, ಯಾಕೆ ಬಂದಿರಿ, ಏನು ಕೆಲಸ ನಿಮ್ಮದು, ನಡೀರಿ ಕಡೆ ಅಂತಂದ್ರೆ ಏನದು ಈ ಮನೆಯಾಗ ಏನದು ಈ ಮನೆ ಅಂತಾರೆ ಇದೆಲ್ಲ. ಸತ್ಕಾರ ಮಾಡಿದ್ರೆ ಕಟ್ಟಿದ ನಾಯಿ ಇರ್ತಂದ್ರೆ ನಾಯಿ ಕಟ್ಟಿದ್ದೇವೆ ಎಚ್ಚರಿಕೆಯೇ. ನಾಯಿ ಮನೆ ತುಂಬ ಇರೋ ಮಂದಿನೇ ನಾಯಿ ಇದ್ದಂಗೆ ಅದಲ್ಲ. ಆ ನಾಯಿ ಯಾಕೆ ಬೇಕು? ಸತ್ಕಾರ ಮಾಡಬೇಕಿಲ್ಲ. ಪಾಡದ ಮಲ್ಲಪ್ಪನವರು, ಶಿವಸಿಂಗಿ ಲಿಂಗರಾಜರು ಅತಿಥಿ ಸತ್ಕಾರಕ್ಕೆ ಎಷ್ಟು ಹೆಸರಾಗಿದ್ದರು ಅವರು. ಅದು ದೊಡ್ಡ ಹೆಸರು ಉಳಿಸಲಿಲ್ಲ. ಹಾಗೆಯೇ ಇವತ್ತು ಬಸವಣ್ಣ ಹೆಸರಲ್ಲೇ ದಾಸೋಹ ಪದ್ಧತಿಯಲ್ಲಿ ಕಲಬುರಗಿಯಲ್ಲಿ ಶರಣ ಬಸವೇಶ್ವರರು ಮಾಡಲಿಲ್ಲ. ಎಷ್ಟು ಮಹತ್ವದ ಅತಿಥಿ ಸತ್ಕಾರ. ಈ ಅತಿಥಿ ಸತ್ಕಾರ ಮಾಡೋ ತಿರಸ್ಕಾರ ಆಯಿತು. ಅಲ್ಲಿ ನೋಡು ಕತೆ ಹೇಳ್ತಾರೆ ಪುರಾಣದಲ್ಲಿ. ಒಂದು ಶಿವ ಧ್ಯಾನಸ್ಥನಾಗಿ ಒಂದು ಮೀಟಿಂಗ್ ಕರೆದಿದ್ರು ಕೈಲಾಸದಲ್ಲಿ. ಎಲ್ಲ ಜನ ಕೂತಿದ್ದರು. ಆಗ ಅವ್ರ ಮಾವನಾದ ಮಾವ ಬಂದ, ಶಿವನ ಮಾವ. ನನ್ನ ನಡೆಯಿಂದೇ ಮೀಟಿಂಗ್ ಅದ, ನಾ ಹಾರತ್ತು ನನಗೆ ಯಾರೇನು ಮಾಡ್ತಾರೆ ತಿಳ್ಕೊಂಡು ಆತ ಬಂದು ಭಾಗದ ನಿಂತು ನೋಡ್ದ. ನಮ್ಮ ಮಳೆ ಎದ್ದು ಬಂದು ನನ್ನ ಕರ್ಕೊಂಡು ಹೋಗ್ಬೋದು ಅಂತ ಆ ಮಾವನ ವಿಚಾರ ಇತ್ತು. ಶಿವ ಕಣ್ಣು ಮುಚ್ಚನು ಕಣ್ಣು ಕರೀಲೇ ಇಲ್ಲ. ನಾನು ಸಭೆಗೆ ಹೋದ್ರೆ ನನ್ನ ಕರೀಲೇ ಇಲ್ಲ ತಿಳ್ಕೊಂಡು ದಕ್ಷ ಬ್ರಹ್ಮ ಸಿಟ್ಟಿನಿಂದ ಹೊಳ್ಳಿ ಹೋಗ್ಬಿಟ್ಟು ನನ್ನ ಅಳಿಗೆ ನನಗೆ ಅಪಮಾನ ಮಾಡೋದಂತ. ಇವನು ಅಪಮಾನ ಮಾಡ್ಲಿಕ್ಕೆ ದೊಡ್ಡ ಒಂದು ಯಜ್ಞವನ್ನೇ ಮಾಡಿಬಿಟ್ಟ. ಆ ಯಜ್ಞದ ಕುಲ ಆಗಲೇ ಪಾರ್ವತಿ ಆದಕೂಡಲೇ ಮರ್ಯಾದೆ ಕುಲಾರ್ಗೆ ಬೆಂಕಿಲಿ ಬಿದ್ದು ಸತ್ತರು ಅಂತ ಕಥೆ ಹೇಳ್ತಿರಲ್ಲ. ಸಾಂಕೇತಿಕವಿಲ್ಲ ನೋಡಿಲ್ಲ. ಅಪಮಾನ ಶೇಡ್ ಭಾಳ ಭಯಂಕರದ. ನಾ ಮನೆಗೆ ಹೋದ್ರೆ ಕರೀಲಿಲ್ಲ ಅವರು, ನೀರು ಸಹಿತ ಕೊಡಲಿಲ್ಲ ಅವರು. ಇಟ್ಟು ಮಾಡಕತ್ತ ಹಳೆಯ ಮಾವನಿಗೆ ಯಾವಾಗಲೂ ಇದ್ದಿತಿ. ಈ ರೀತಿ ಸತ್ಕಾರ ಪರಿಸ್ಥಿತಿ ಏನಕ್ಕಲ್ಲ. ಎಲ್ಲರೂ ಕರ್ಕೊಂಡು ಗುಡಿಸಲೇ ಇರಲಿ ಇವತ್ತು. ಸ್ವಾಗತ ಸುಸ್ವಾಗತ ಅದು ಬರೆದಿರ್ತೀವಿ. ಮನೆಗೆ ಬಂದ್ರೆ ಕರಿಬೇಕಲ್ಲ, ಸ್ವಾಗತ ಕರಿಬೇಕಲ್ಲ. ವೈದ್ಯನೇ ಬಂದರೂ ಕರೀರವ, ಏನು ನಿಮಗೆ ಈ ಕೊಲ್ಲೋದಿಲ್ಲ ನಿಮ್ಗವ. ಈ ರೀತಿ ಜಂಗಮರಿಗೆ ಅವಮಾನ ಆಗಿ ಹೋಗ್ಬಿಟ್ಟು ಅಕ್ಕ ಮಹಾದೇವಿ ಕೊಟ್ಬಿಟ್ಲು. ಆಗಿಂದಾಗ ಮತ್ತು ಕರ್ತಾಳ ಮಂತ್ರಿ ಪಾಡಪ್ಪ ಇಲ್ಲಿ
ಬಂದು ಬಾಯಿಲ್ ಬಾ. ಎರಡನೇ ಕರಾರು ಮುಗೀತು. ನನ್ನಂಥ ಒಬ್ಬ ಆಧ್ಯಾತ್ಮಿಕ ಜೀವಿ ಜೊತೆ ಶರಣರ ಮುಂದೆ ಚರ್ಚೆ ಮಾಡ್ತಾ ಇರೋದು ನಿಮಗೆ ತೊಡಕಾತ? ನನ್ನ ಕರಾರು ನಿಮ್ಮ ತಲೆಯಾಗಿಲ್ಲ ಏನು? ಶರಣರಿಗೆ ರಾಜವಾಡಿಯಿಂದ ಹೊರಗೆ ನಿಮ್ಮ ರಾಜವಾಡಿ ಪರಿಸ್ಥಿತಿ ಏನಾಗ್ತದೆ? ಎರಡನೇ ಕರಾರು ಮುಗೀತದೆ, ಝಾಡಿಸಿ ಕಳಿಸ್ಬಿಟ್ಟು ಎರಡನೇ ಕರಾರು ಮುಗೀತು. ಎರಡನೇ ಕರಾರು ಮುಗೀತದೆ ಅಂತ ಹೇಳಿಬಿಟ್ರು. ಈ ರೀತಿಯಾಗಿ ಅಕ್ಕ ಮಹಾದೇವಿ ಜೀವನದಲ್ಲಿ ಅವಳಿಗೆ ಅನುಕೂಲ ಅನ್ನುವಂತೆ ಬೇಗನೆ ಹಾಕಿದ ಕರಾರುಗಳು ಮುಗಿತಾನೇ ಇದ್ದಾವಂತ. ಅಕ್ಕ ಮಹಾದೇವಿ ದಾರಿ ಸುಗಮವಾಗುವ ಲಕ್ಷಣಗಳದಾವಂತ ಮುಂದಿದರ ರಾಜನ ಸುದ್ದಿ ಮುಟ್ಟಿಲ್ಲ. ಓ, ಎರಡನೇ ಕರಾರು ಮುಗಿದೇ ಹೋಗಿಬಿಡುತ್ತಾ ಬಾಬಾ. ಮೂರನೇ ಕರಾರು ಗುರುವನ್ನು ತಡೆಯಕ್ಕಂತ ನಮ್ಗೆ ಆಗೋದೇ ಇಲ್ಲ. ಅವನೇ ಬಡ ಇಲ್ಲಿಗೆ ಬರುವುದು, ಅಕ್ಕ ಮಹಾದೇವಿಯಲ್ಲಿ ಕಾಸೋಬೋದು. ಅಕ್ಕ ಮಹಾದೇವಿ ಉಳಿಯುವ ಲಕ್ಷಣಗಳೇ ಕಾಣೋದಿಲ್ಲ ಅಂತ. ಸ್ವಲ್ಪ ರಾಜನ ಜೊತೆಯಿಂದ ಕಣ್ಣೆತ್ತಿ ಮ್ಯಾಲೆ ನೋಡಿ ಅವ್ನು ನೋಡಿ ಮಾತಾಡ್ಲಿಕ್ಕೆ ಅಕ್ಕ ಮಹಾದೇವಿ ಸಿದ್ಧವೇ ಇಲ್ಲ ಅಂದಾಗ ಹೆಂಗೆ? ಅದಕ್ಕೆ ಸಂಗ್ರಾಮದಲ್ಲಿ ಯುದ್ಧದೊಲಿಯುವುದು, ನಾರಿ ಒಲಿಯುವುದು, ಸಂಘ ಏನು ಒಲಿಮೆಯಲ್ಲದಿಲ್ಲ ಸರ್ವಜ್ಞ. ನಾರಿ ಒಲಿಬೇಕಾದ್ರೆ ಸಂಘ ಏನು ಅನುಗ್ರಹ ಬೇಕಾಗ್ತದೆ. ಸೀತೆಯನ್ನು ಬಳಸ್ಕೊಳ್ಳೋದು ರಾವಣನಿಗೆ ಹೆಂಗಾಗಲಿಲ್ಲ, ಹಾಗೆ ಅಕ್ಕ ಮಹಾದೇವಿಯನ್ನು ಬಳಸ್ಕೊಳ್ಳೋಕ್ಕೆ ಕೌಶಲ್ಯ ಆಗಲೇ ಇಲ್ಲ. ಇಂಥ ಅನೇಕ ದೃಷ್ಟಾಂತಗಳು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ. ಈಗಿರುವಾಗ ಅಕ್ಕ ಮಹಾದೇವಿ ಎರಡನೇ ಕರಾರು ಮುಗೀತು ಅಂತ ಹೇಳಿದರು. ಇವತ್ತಿನ ಈ ಪ್ರವಚನ ಇಷ್ಟಕ್ಕೆ ಮುಕ್ತಾಯವಾಗ್ತದೆ. ಜೈ ಗುರು ಬಸವೇಶ, ಹರ ಹರ ಮಹಾದೇವ್.